ನಮಸ್ಕಾರ ನ್ಯೂಸ್ ಅಟ್ 11 AM ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನವೀನ್ ಪಾರ್ಥಿವ ಶರೀರವನ್ನ ತರಿಸಲಿಕ್ಕೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಭಾರತ ರಾಯಭಾರಿ ಕಚೇರಿ ಜೊತೆ ಸಂಪರ್ಕದಲ್ಲಿದ್ದೇವೆ. ವಾರ್ ಝೋನ್ ಆಗಿರುವಂತ ಹಿನ್ನೆಲೆಯಲ್ಲಿ ಕಷ್ಟ ಆಗ್ತಾ ಇದೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಇವತ್ತು ನಾಳೆನೂ ಕೂಡ ಬರುವಂತದ್ದು ಕಷ್ಟನೇ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳಾಗಿರುವಂತ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ವಿದೇಶಾಂಗ ಇಲಾಖೆ ಸಚಿವರಾಗಿರುವಂತ ಜೈಶಂಕರ್ ಅವರ ಜೊತೆನೂ ಕೂಡ ಮಾತನಾಡ್ತೀನಿ. ಒಂದೆರಡು ಫೋಟೋಗಳನ್ನು ಕಳಿಸಿದ್ದಾರೆ ಅಲ್ಲಿದ್ದಂಥ ವಿದ್ಯಾರ್ಥಿಗಳು. ಅದು ನವೀನ ಬಟ್ಟೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ನೋಡೋಣ ಅವ್ರು ಏನು ಮಾತಾಡ್ತಾರೆ. ಬಂದಿದೆ, ಫೋಟೋಗಳು ಬಂದಿದೆ. ಆ ಡ್ರೆಸ್ಸು ಹೊಲುವಂಥದ್ದು ಒಂದು ಫೋಟೋ ಬಂದಿದೆ. ಅಲ್ಲಿ ಅವರ ಫ್ರೆಂಡ್ಸ್ ಕಳಿಸ್ಕೊಟ್ಟಿದ್ದಾರೆ. ಯಾರು ಅವ್ರ ಜೊತೆಗೆ ಇದ್ದರು ಅವರು ಈ ಶೆಲ್ಲಿಂಗೆಲ್ಲ ನಿಂತ ಮೇಲೆ ಅವರೊಂದು ಫೋಟೋ ತೆಗೆಸ್ಕೊಟ್ಟಿದ್ದಾರೆ. ಅದನ್ನು ನಾನು ಈಗ ಆಫೀಸ್ಗೆ ಹೋದ ತಕ್ಷಣ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಮಾತಾಡ್ತೀನಿ, ಜಯಶಂಕರ್ ಅವ್ರಿಗೆ ಮಾತಾಡ್ತೀನಿ. ಮತ್ತು ಅಲ್ಲಿ ಎಂಬೆಸಿಗೂ ಕೂಡ ಮಾತಾಡ್ತೀವಿ, ಇಂಡಿಯನ್ ಎಂಬೆಸಿ ಇನ್ ಯುಕ್ರೇನ್ ಮಾತಾಡ್ತೀವಿ. ಏನಾರು ಇದ್ದರೆ ಅದನ್ನು ಅಟ್ಲೀಸ್ಟು ರಿಕವರ್ ಮಾಡೋದಕ್ಕೆ ಏನಾದರೂ ಪ್ರಯತ್ನಗಳಾಗ್ತಿದೆ ಅಂತ ಇವತ್ತು ಭಾಳ ಸೀರಿಯಸ್ ಆಗಿ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಈಗ ಅದನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಒಂದು ವರದಿ ಪ್ರಕಾರ ಅವ್ರ ಜೊತೆಗಿದ್ದ ಅಂತ, ಇನ್ನೊಂದು ವರದಿ ಪ್ರಕಾರ ಅವನ ಜೊತೆಗೆ ಇರಲಿಲ್ಲ, ಸೇಫ್ ಆಗಿದ್ದಾನಂತ. ಎರಡು ಥರದ ಮಾಹಿತಿಗಳಿದ್ದಾವೆ. ಕನ್ಫರ್ಮೇಷನ್ ಮಾಡ್ತಾ ಇದ್ದೀನಿ. ಏನು ಬೇಕು ಎಲ್ಲವೂ ಮಾಡೋಣ. ಫಸ್ಟ್ ನಮ್ಮದು ಅಲ್ಲಿಂದ ರಿಕವರಿ ಮಾಡೋದಕ್ಕೆ ಪ್ರಯತ್ನ ಇದೆ. ಮಿಕ್ಕಿದ್ದೆಲ್ಲ ನಮ್ಮ ಕೈಯಲ್ಲಿದೆ, ಖಂಡಿತ ಪರಿಹಾರ ಕೊಡ್ತೀವಿ. ಫಸ್ಟು ಅವ್ರು ದುಃಖದಲ್ಲಿದ್ದಾರೆ. ಅವರ ಮಗನ ದೇಹ ಬೇಕು, ಮೃತ್ಯು ದೇಹ ಬೇಕು ಅನ್ನುವಂಥದ್ದು ಅವ್ರ ಬೇಡಿಕೆ ಇದೆ. ಅದಕ್ಕೆ ತೀವ್ರ ಇವಾಕ್ಯುಯೇಷನನ್ನು ಕೂಡ ತೀವ್ರತೆ ಆಗಿ ಮಾಡಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾದವರು. ಸುಮಾರು 26 ವಿಮಾನಗಳು ಮುಂದಿನ 2 ದಿವಸದಲ್ಲಿ 3 ದಿವಸದಲ್ಲಿ ಆಗಬೇಕು ಅಂತ. ಅದರಲ್ಲಿ ಮ್ಯಾಕ್ಸಿಮಮ್ ಕನ್ನಡಿಗರು ಯಾರ್ಯಾರಿದ್ದಾರೆ ಅವ್ರನ್ನ ಪುಷ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ. ಬೇರೆ ಬೇರೆ ನಗರದಲ್ಲಿ ಇರೋರಿಗೆ ಬೇರೆ ಬೇರೆ ಡೈರೆಕ್ಷನಲ್ಲಿ ಬರೋಕ್ಕೆ ಹೇಳಿದ್ದಾರೆ. ಆ ಎಲ್ಲವನ್ನು ಕೂಡ ಕೋಆರ್ಡಿನೇಟ್ ಮಾಡಿಸ್ತಾ ಇದ್ದೇವೆ ನಿರಂತರವಾಗಿ. ಇದು ವಾರ್ ಝೋನ್ ಇರೋದರಿಂದ ಸ್ವಲ್ಪ ನಿಖರವಾಗಿ ಯಾವಾಗ ಎವಾಕ್ಯುಯೇಷನ್ನು ಏನು ಅನ್ನುವಂಥದ್ದು ಸ್ವಲ್ಪ ಕಷ್ಟ ಇದೆ. ಬಟ್ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಏನು ಮಾಡಿದ್ದಾರೆ ಅಂತಂದರೆ, ಯುಕ್ರೇನ್ ಗೌರ್ಮೆಂಟ್ ಜೊತೆಗೆ ಮಾತನಾಡಿ ಅವರ ಅಡ್ವಾನ್ಸ್ ಪೊಸಿಷನಿಂಗ್ ಅಂದರೆ ಟುವರ್ಡ್ಸ್ ಸೇಫ್ಟಿ ಝೋನ್ ಹೆಂಗೆ ಮೂವ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ಒಂದೊಂದು ಗ್ರೂಪಲ್ಲಿ ಮೂವ್ಮೆಂಟ್ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಕೆಲವು ನಿಯರೆಸ್ಟ್ ರೈಲ್ವೆ ಸ್ಟೇಷನ್ನಲ್ಲಿ ಅಲ್ಲಿಂದ ಮುಂದೆ ವೆಸ್ಟ್ವರ್ಡ್ ಬರೋದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಆ ಪ್ಲ್ಯಾನ್ ಪ್ರಕಾರ ಅವ್ರಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಸ್ಲೋಲಿ ವಾರ್ ಝೋನಿಂದ ನಮ್ಮ ಭಾರತೀಯರನ್ನ ಕನ್ನಡಿಗರನ್ನ ಹೊರತರುವಂಥ ಪ್ರಯತ್ನ ನಡೆದಿದೆ. ಇವಾಗ ನನ್ನ ಮಗನನ್ನ ವಾಪಸ್ ಕರೆತರಲಾಗ್ಲಿಲ್ಲ, ಈಗ ಕನಿಷ್ಠ ಶವವನ್ನಾದರೂ ತಂದುಕೊಡಿ ಅಂತ ಸರ್ಕಾರಕ್ಕೆ ನವೀನ್ ತಂದೆ ಶೇಖರಪ್ಪ ಜ್ಞಾನಗೌಡರ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನನ್ನ ಮಗನನ್ನು ಭಾರತಕ್ಕೆ ಕರೆತರಲಿಕ್ಕೆ ಆಗ್ಲಿಲ್ಲ, ಅಟ್ಲೀಸ್ಟ್ ಆತನ ಶವವನ್ನಾದರೂ ತಂದುಕೊಡಿ ಅಂತ ಅವರು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನವೀನ್ ತಂದೆ ಶೇಖರಪ್ಪ ಜ್ಞಾನಗೌಡರವರು ನವೀನ್ ಸಾವಿಗೆ ಕಣ್ಣೀರಿಡ್ತಾ ಇದೆ ಇಡೀ ಕುಟುಂಬ. ಸಹೋದರ ನವೀನ್ ನೆನೆದು ಕಣ್ಣೀರನ್ನ ಇಟ್ಟಿದ್ದಾರೆ. ಹರ್ಷ ಬೇಗ ಪಾರ್ಥಿವ ಶರೀರವನ್ನ ತರುವಂತೆ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸರ್, ನಿನ್ನೆ ಪ್ರಧಾನಮಂತ್ರಿ, ನಮ್ಮ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಸಂಸದರು, MLA ಎಲ್ಲರೂ ಫೋನ್ ಮಾಡಿದ್ದಾರೆ ಸರ್. ಫೋನ್ ಮುಖಾಂತರ ಎಲ್ಲ ಮಾಹಿತಿ ತಗೊಂಡಿದ್ದಾರೆ. ಎಲ್ಲರ ಹತ್ರನೂ ಇಷ್ಟೇ ನಾನು ಬೇಡಿಕೆ ಇಟ್ಟಿರೋದು, ನನ್ನ ಮಗನ ಜೀವಂತವಾಗಿ ದೇಶಕ್ಕೆ ಕರ್ಸ್ಕೊಳಕ್ಕಾಗಿಲ್ಲ, ಕನಿಷ್ಠ ಪಕ್ಷ ಮೃತದೇಹ ಆದಷ್ಟು ಬೇಗ ತರೋ ವ್ಯವಸ್ಥೆ ಮಾಡಿ. ಅಲ್ಲಿ ಜೊತೆಗೆ ಇನ್ನೂ ಸಾವಿರಾರು ವಿದ್ಯಾರ್ಥಿಗಳು ಇದ್ದಾರೆ ನಮ್ಮ ದೇಶದವರು, ಅವ್ರನ್ನೂ ರಕ್ಷಣೆ ಮಾಡಿ ಅವ್ರನ್ನೂ ಬೇಗ ನಮ್ಮ ದೇಶಕ್ಕೆ ವಾಪಸ್ ಕರೆಸಿ ಅಂತ ಎಲ್ಲರ ಹತ್ರ ಮನವಿ ಮಾಡಿದ್ದೀನಿ ಸರ್. ನಾನು ಎಲ್ಲರೂ ಭರವಸೆ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಎಲ್ಲ ವ್ಯವಸ್ಥೆ ಮಾಡಿ ಮೃತದೇಹ ಮತ್ತು ಉಳಿದ ವಿದ್ಯಾರ್ಥಿಗಳನ್ನು ವಾಪಸ್ ಕರೆಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ನಿನ್ನೆ ಸಾಕಷ್ಟು ಅಧಿಕಾರಿಗಳು ಮತ್ತು ರಾಜಕೀಯ ಮುಖಂಡರು ಎಲ್ಲರೂ ಬಂದಿದ್ದರು. ಫೋನ್ ಮುಖಾಂತರ ಎಲ್ಲ ಮಾಹಿತಿ ತಗೊಂಡಿದ್ದಾರೆ ಸರ್. ಎಲ್ಲರೂ ಆಶ್ವಾಸನೆ ಕೊಟ್ಟಿದ್ದಾರೆ, ಬೇಗ ಮೃತದೇಹ ತರಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಎಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ಇಲ್ಲ ಸರ್, ಅವರು ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅಷ್ಟೊಂದು ಭಯ ಆಗಿದೆ ಅವ್ರಿಗೆ, ಕಣ್ಣಾರೆ ನೋಡಿದಾರಲ್ಲ. ಸೊ ಅವ್ರಿಗೂ ತುಂಬ ಭಯದಲ್ಲಿದ್ದಾರೆ ಸರ್. ಅವ್ರು ಬಂಕರ್ ಒಳಗಡೆ ಆಚೆ ಬರ್ತಾ ಇಲ್ಲ. ಅವ್ರಿಗೂ ಊಟಕ್ಕೆ ತೊಂದರೆ ಇದೆ, ನೀರಿನ ಅಭಾವ ಇದೆ ಅಂತ ಹೇಳ್ತಾರೆ. ಆದರೂ ಕೂಡ ಅವರು ಆಚೆ ಬರೋಕ್ಕೆ ಭಯ ಪಡ್ತಾ ಇದ್ದಾರೆ ಈ ಘಟನೆ ಆದಮೇಲೆ. ನಿನ್ನೆ ಇವನು ತಿಂಡಿ ತರಕ್ಕೆ ಹೋದವನು ಬೆಳಗ್ಗೆ ಇಷ್ಟೊತ್ತಲ್ಲಿ, ಅಂದರೆ ಅಲ್ಲಿ ಟೈಮು ಸುಮಾರು 7-7:30 ಸುಮಾರು ಹೊರಗಡೆ. ಅವಾಗ ದುರ್ಘಟನೆ ಆಗಿದೆ ಅಂತೇಳಿ ನಮ್ಮ ಸರ್ಕಾರನೋ ಅಥವಾ ನಮ್ಮ ದೇಶದ ವ್ಯವಸ್ಥೆನೋ ಸರ್
ಬೇಜಾರಂತೂ ಆಗಿದೆ. ನಾನು ಯಾರು ಒಬ್ಬರನ್ನ ದೋಷಿ ಅಂತ ಹೇಳೋಕ್ಕಾಗಲ್ಲ ಅದರಲ್ಲಿ. ಬಟ್ ಮಗನ್ನ ಜೀವಂತ ಕರ್ಸೋಕ್ಕಾಗಲಿಲ್ಲ. ಅದು ಯಾರಿಂದ ತಪ್ಪು ಯಾರಿಂದ ಆಗಲಿಲ್ಲ ಅನ್ನೋದು ನನಗೆ ಅರ್ಥ ಆಗಲಿಲ್ಲ ಸರ್. ಅದು ಅಂದರೆ ಟ್ರೈನಲ್ಲಿ ಅಲ್ಲಿಂದ 1200 ಕಿಲೋಮೀಟರ್ ದೂರ ಬಾರ್ಡ್ರು, ಪೋಲೆಂಡು ರೊಮೇನಿಯಾ ಬಾರ್ಡರ್ ಬರಬೇಕಾದ್ರೆ 1200 ಕಿಲೋಮೀಟ್ರ್. ಅದನ್ನು ನಮ್ಮ ಸರ್ಕಾರದಿಂದ ಏನಾದ್ರು ವ್ಯವಸ್ಥೆ ಮಾಡ್ತಾರಾ ಅನ್ನೋದು ಇವ್ರು ಕಾದ್ರು ಸರ್. ಬಟ್ ಅದು ಆಗಲಿಲ್ಲ. ಕೊನೆಗೆ ಇವರೇ ರಿಸ್ಕ್ ತಗೊಂಡು ಇನ್ನು ಅನಿವಾರ್ಯ ಅಲ್ಲಿ ನಿನ್ನೆ ತುಂಬ ಬೊಂಬಾರ್ಡಿಂಗ್ ಇದೆ, ಆದಷ್ಟು ಬೇಗ ಖಾಲಿ ಮಾಡಿ ಅಂತ ಅಲ್ಲೆಲ್ಲ ಅನೌನ್ಸ್ ಮಾಡ್ತಾರೆ. ಇದರಿಂದ ಇವರು ಅವರೇ ತಮ್ಮ ಜೀವ ರಕ್ಷಣೆಗೋಸ್ಕರ ಅವ್ರು ಪ್ರಯತ್ನ ಪಡ್ತಾಯಿದ್ರು ಏನು ಮಾಡ್ಬೋದು ಅಂತೇಳಿ. ಬಟ್ ಅಲ್ಲಿ ಸುಮಾರು ಟ್ರೈನ್ ಎಲ್ಲ ಹೋಗ್ತಾ ಇದೆ. ಆದರೆ ಅಲ್ಲಿ ಲೋಕಲ್ಸು ಹೊರಗಡೆ ಅವರು ತುಂಬ ರಶ್ ಇದೆ ಅಂತೆ, ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಟ್ರೈನ್ ಎತ್ತೋಕ್ಕೂ ಆಗಲ್ಲ. ಕೆಲವೊಂದು ಸಾರಿ ಮಧ್ಯದಲ್ಲಿ ಗಲಾಟೆ. ಸೊ ಅದೆಲ್ಲ ಇವ್ರಿಗೆ ನ್ಯೂಸ್ ಸಿಗ್ತಾ ಇತ್ತು, ಅಲ್ಲಿ ಏನು ನಡೀತಾ ಇದೆ. ಭಯ ಇವರಿಗೆ, ಹೋಗಬೇಕೋ ಇರಬೇಕೋ, ಇದ್ರೂ ಕಷ್ಟ ಹೋದ್ರೂ ಕಷ್ಟ, ಆ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿತ್ತು ಸರ್. ಅದು 4 ದಿವಸದಿಂದನೂ ಹೇಳ್ತಾ ಇದ್ರು ಅದನ್ನೆಲ್ಲ ವಿಚಾರಣ. ಹೋದರೆ ಅಲ್ಲಿ ಆ ಕತೆ, ಹೋಗದೇ ಇದ್ದರೆ ಇಲ್ಲಿ ಈ ಕತೆ, ಹೋಗೋಕ್ಕೂ ಆಗದಾನೆ ಇರೋಕ್ಕೂ ಆಗದಾನೆ, ಆ ಒಂದು ಸಂದಿಗ್ಧ ಪರಿಸ್ಥಿತಿ ಇದ್ರು ಸರ್. ವರ್ಷಕ್ಕೊಂದ್ಸಲ ಬರೋಣ ಸರ್, 2 ತಿಂಗಳು ರಜೆ ಇರುತ್ತೆ. ಜೂನು ಮುಗೀತು ಅಂದರೆ ಜುಲೈ ಆಗಸ್ಟು ಅದು ಅಲ್ಲಿ ಆ್ಯನ್ಯುವಲ್ ಇದು ವೆಕೇಷನ್ ಇರುತ್ತೆ. ಸೊ ಬಂದರು. ಈಗ ಜೂನು ಹೋದರೆ ಒಂದು 4ನೇ ವರ್ಷ ಮುಗಿತಾ ಇತ್ತು, ಮತ್ತೆ ಬರೋನಿದ್ದ ಅವನು. ಇವಾಗಲೂ ಅವರು ಕಾಲೇಜ್ ರಜೆ ಕೊಟ್ಟಿದ್ರೆ ಬರ್ತೀವಿ, ಬಟ್ ಅಲ್ಲಿ ಕಾಲೇಜಿನವ್ರು ರಜೆ ಕೊಡಲಿಲ್ಲ ಅವ್ರಿಗೆ. ಇಲ್ಲ, ಯುದ್ಧ ಆಗೋದು 100ಕ್ಕೆ 100 ಸುಳ್ಳು, ಆಗಲ್ಲ, ಮಾತುಕತೆ ನಡೀತಾ ಇದೆ, ನೀವು ಧೈರ್ಯವಾಗಿರಿ. ಯುದ್ಧ ಆರಂಭ ಹಿಂದಿನ ದಿವಸನೂ ಕೂಡ ಅವ್ನು ಕಾಲೇಜಿಂದ ಬಂದು ಮಾತಾಡಿದೆ. ಇವತ್ತು ಎಲ್ಲ ವಿದ್ಯಾರ್ಥಿಗಳು ನಾವು ಅಲ್ಲಿ ಯೂನಿವರ್ಸಿಟಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಬಟ್ ಅವ್ರು ಒಪ್ತಾ ಇಲ್ಲ. ಈ ಕಾಲೇಜ್ ನಡೆಯುತ್ತೆ, ನಾವು ಇದು ಮಾಡಲ್ಲ, ಯುದ್ಧ ಆಗಲ್ಲ, ನೀವು ಧೈರ್ಯವಾಗಿರಿ ಅಂತ ಧೈರ್ಯ ಹೇಳಿದರು. ಸೊ ಅದ್ರ ಮರುದಿವಸ ಬೆಳಗ್ಗೆ ಅಲ್ಲಿ ಸಮಯ 4:30-5 ಗಂಟೆ ಸುಮಾರು ಬೊಂಬಾಂಗ್ ಸೆಲವಿಂದ ಅವರಿಗೆ ಎತ್ತರ ಇದೆ, ಮಲಗಿದವರು ಎದ್ದು ಕೂತಿದ್ದಾರೆ. ಅವರು ಅದು ಮಿಸ್ಗೈಡು ಅಥವಾ ಅಲ್ಲಿ ವ್ಯವಸ್ಥೆ ಅದನ್ನು ಹೇಳೋಕ್ಕಾಗಲ್ಲ ಸರ್. ಅದು ಯಾವ ಕಾರಣಕ್ಕೆ ಆ ಥರ ಹೇಳಿದ್ರೆ ಗೊತ್ತಾಗಿಲ್ಲ. ಅಂದರೆ ಯುದ್ಧ ಆಗಲ್ಲ ಅನ್ನೋ ಭರವಸೆ ಎಲ್ಲರಿಗೂ ಇತ್ತು, ಅದು ಅನಿವಾರ್ಯವಾಗಿ ಆಗಿದೆ ಅಂತ ಹೇಳ್ಬೋದು. ಜೀವಂತವಾಗಿ ಬರ್ತಿದ್ದಾರೆ. ನಮಗೆ ಅಟ್ಲೀಸ್ಟ್ ಒಂದು ಕೊನೆ ಬಾರಿ ಒಂದು ಮುಖ ನೋಡ್ಬೇಕು. ಯಾಕಂದರೆ ಅಪ್ಪ ಅಮ್ಮ ಅವರೆಲ್ಲ ಅವ್ನು ಇಲ್ಲಿದ್ದ ಹೋಗಿ 5-6 ತಿಂಗಳಾಯಿತು. ಅವರಾದರೂ ಕೊನೆ ಬಾರಿ ನೋಡಬೇಕು. ಯಾಕಂದರೆ ಬರೀ ಮಾತಾಡೋದು ದೂರ, ಅಷ್ಟು ದೂರ ಇದ್ದು ಮಾತಾಡ್ತೂ ಸಹ 2 ನಿಮಿಷ 3 ನಿಮಿಷ ದಿನಕ್ಕೆ ಮಾತಾಡ್ತಿದ್ದಿದ್ದು ಅಷ್ಟೇ. ಅವರು ಅಲ್ಲಿ ಸರಿಯಾಗಿ ಏನು ಇಂಟರ್ನೆಟ್ ಇಲ್ಲ, ಬಂಕರ್ಗೆ ಹೋಗ್ತಾ ಇದ್ದೀವಿ ಹಾಗೆ ಹೇಗೆ ಅಂತೆಲ್ಲ ಹೇಳಿ ಸರಿಯಾಗಿ ಮಾತಾಡೋದು ಸಹ ಇಲ್ಲ. ಹಾಗಾಗಿ ನಾನೆಲ್ಲ ಮನವಿ ಮಾಡ್ಕೊಳ್ಳೋದೇನೆಂದರೆ, ಅವನ ಜೊತೆ ಇರೋವಂಥವ್ರನ್ನ ತರಲಿಕ್ಕೆ ಅಷ್ಟೊಂದು ಪ್ರಯತ್ನ ಪಡ್ತಿದ್ದೀರಾ, ಅಷ್ಟೊಂದು ಎಫರ್ಟ್ ಹಾಕ್ತಿದ್ದೀರಾ. ಜೊತೆಗೆ ಒಂದು ಆದಷ್ಟು ಬೇಗ ಮೃತದೇಹವನ್ನು ನಿಮ್ಮ ಮನೆಗೆ ಕರ್ತರಬೇಕಂತ ಎಲ್ಲ ಹತ್ರನೂ ವಿನಂತಿ ಮಾಡ್ಕೋತೀನಿ. ಅವ್ರ ಹತ್ರ ಫ್ರೀಕ್ವೆಂಟಾಗಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೋತಿದ್ದೀವಿ ನಾವು. ಹಿಂಗೆ ಅಪ್ಪಾಜಿಯವ್ರು ಸಹ ಮಾತಾಡಿದ್ದಾರೆ ಅವ್ರ ಹತ್ರ. ಮತ್ತು ಅವರು ಏನು ಸರಿಯಾಗಿ ಹೇಳ್ತಾ ಇಲ್ಲ, ಬಾಡಿ ಇದು ಮಾರ್ಚಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಏನಿಲ್ಲ ಪ್ರಿಸರ್ವ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿಂದ ಮುಂದೆ ಭಾರತಕ್ಕೆ ಕರೆತರೋದಾಗಲಿ ಅಥವಾ ಇಲ್ಲಿಗೆ ಕರೆತರೋ ಬಗ್ಗೆ ಏನು ಗ್ಯಾರಂಟಿ ಕೊಡ್ತಾ ಇಲ್ಲ. ಅವರು ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ನಾವು ಎಷ್ಟಾಗುತ್ತಷ್ಟು ಅವ್ರ ಮೇಲೆಲ್ಲ ಪ್ರೆಷರ್ ಹಾಕ್ತಾಯಿದ್ದೀವಿ, ದಿನ ಮಾತಾಡ್ತಾಯಿದ್ದೀವಿ. ನನಗಿಂತ ಚಿಕ್ಕವನು, 4 ವರ್ಷ ಚಿಕ್ಕವನು. ಅವ್ನು ಭಾಳ ಸಾಫ್ಟ್ ನೇಚರು. ಹಿಂಗೆಲ್ಲ ಜೋರೆಲ್ಲ ಹೊರಗಡೆ ಎಲ್ಲ ಜಾಸ್ತಿ ಇರುತ್ತೆ. ಹಿಂಗೆ ಆಟ ಆಡೋದು ಆ ಥರದ್ದೆಲ್ಲ ಭಾಳ ಕಡಿಮೆ ಮೊದಲಿದ್ದನು. ಬರ್ತಾಯಿದ್ದೆ ಸರ್, ಎಲ್ಲ ನಮ್ಮ ರಿಲೇಟಿವ್ಸ್ ಮನೆಗೆಲ್ಲ ಹೋಗ್ತಾಯಿದ್ದ. ಬಂದಾಗೆಲ್ಲ ಪ್ರತಿ ವರ್ಷ ಬರ್ತಾಯಿದ್ದ. 1 ತಿಂಗಳು ಅಥವಾ 2 ತಿಂಗಳು ವರ್ಷದ ರಜೆ ಇದ್ದಾಗ ಬರ್ತಾಯಿದ್ದ. ಸುತ್ತಮುತ್ತ ಎಲ್ಲರೂ ನಮ್ಮ ರಿಲೇಟಿವ್ಸ್ ಗ್ರಾಮದಲ್ಲಿ ಬೇರೆ ಬೇರೆ ಊರಿಗೆಲ್ಲ ಹೋಗಿ ಬರ್ತಿದ್ದ. ಅವನು ಓದಿದ್ದೆಲ್ಲ ನಂಜನಗೂಡಲ್ಲಿ, ಅಲ್ಲಿಗೂ ಸಹ ಅವ್ರ ಫ್ರೆಂಡ್ಸ್ ಮೊದಲು ಸಹ ಮೊನ್ನೆ ತಾನೆ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ನಂಜನಗೂಡಿಗೆಲ್ಲ ಹೋಗಿ ಅವ್ರ ಹತ್ರ ಮಾತಾಡ್ಸ್ಕೊಂಡಿದ್ದೆ ಎಲ್ಲ, ಬರ್ತೀನಿ ಅಂತೆಲ್ಲ ಹೇಳಿ. ಉಕ್ರೇನ್ನಿಂದ ದೆಹಲಿಗೆ ಬಂದಂತ ಚಾಮರಾಜನಗರದ ವಿದ್ಯಾರ್ಥಿ ದೆಹಲಿಯನ್ನ ತಲುಪಿದ್ದಾನೆ. ಒಡೆಯರ ಪಾಳ್ಯದ ಸುರೇಶ್ ಕೇವ್ ನಗರದಿಂದ ಹಂಗೇರಿಗೆ ಬಂದು ಅಲ್ಲಿಂದ ವಾಪಸ್ ಆಗಿರುವಂಥದ್ದು. ಉಕ್ರೇನ್ನಿಂದ ದೆಹಲಿಗೆ ಬಂದಿರುವಂಥದ್ದು ಚಾಮರಾಜನಗರದ ವಿದ್ಯಾರ್ಥಿ. ದೆಹಲಿಯನ್ನ
ತಲುಪಿದ್ದಾರೆ ಒಡೆಯರಪಾಳ್ಯದ ಸಿದ್ದೇಶ್. ಕೀವ್ ನಗರದಿಂದ ಹಂಗೇರಿಗೆ ಹೋಗಿ ಹಂಗೇರಿಯಿಂದ ಅಲ್ಲಿ ಏರ್ ಲಿಫ್ಟ್ ಆದ ನಂತರ ದೆಹಲಿಗೆ ಬಂದು ತಲುಪಿರುವಂಥದ್ದು. ನಾನು ಸುರಕ್ಷಿತವಾಗಿ ದೆಹಲಿ ತಲುಪಿದ್ದೇನೆ, ಸಂಜೆ ವೇಳೆಗೆ ಬೆಂಗಳೂರಿಗೆ ಬರ್ತೇನೆ. ದೂರವಾಣಿ ಮೂಲಕ ನ್ಯೂಸ್ 18ಗೆ ಸಿದ್ದೇಶ್ ಮಾಹಿತಿಯನ್ನು ಕೊಟ್ಟರು. ಸಿದ್ದೇಶ್ ಕೂಡ ಆತಂಕಗೊಂಡಿದ್ರು, ವಿಡಿಯೋವನ್ನ ಮಾಡ್ತಾ ಇದ್ರು, ಕಳಿಸ್ತಾ ಇದ್ರು. ಕೀವ್ನಲ್ಲಿ ಬೇರೆ ಇದ್ದಿದ್ದಂಥದ್ದು, ಸೊ ಹೀಗಾಗಿ ಅಲ್ಲೂ ಕೂಡ ಆತಂಕ ಮನೆ ಮಾಡಿತ್ತು. ಉಕ್ರೇನ್ನಿಂದ ಕೊಡಗಿಗೆ ಬಂದಿದ್ದಾರೆ ವಿದ್ಯಾರ್ಥಿನಿ ಮದಿಹಾ. ವಿರಾಜಪೇಟೆ ತಾಲೂಕು ಗೋಣಿಕೊಪ್ಪಲಿನ ಮದಿಹಾ ಬೆಳಗಿನ ಜಾವ ಗೋಣಿಕೊಪ್ಪಲಿಗೆ ಬಂದಿರುವಂಥದ್ದು. ರಕ್ಷಣೆಯ ಬಳಿಕ ನನಗೆ ಮರುಜನ್ಮ ಸಿಕ್ಕಂತಾಗಿದೆ. ನವೀನ್ ಸಾವು ನನಗೆ ತುಂಬ ಬೇಸರವನ್ನು ತಂದಿದೆ. ಬೇಗ ಎಲ್ಲ ವಿದ್ಯಾರ್ಥಿಗಳನ್ನು ರಕ್ಷಿಸಬೇಕು ಅಂತ ಆಕೆಯನ್ನು ಕೂಡ ಆಗ್ರಹಿಸಿದರು. ಕೊಡಗಿನ 14 ವಿದ್ಯಾರ್ಥಿನಿಯರು ಕಾರ್ಕಿವ್ನಲ್ಲಿ ಸಿಲುಕಿದ್ರು. ಈಗ ಮದಿಹಾ ಬಂದಿದ್ದಾರೆ. ಇನ್ನೂ 13 ಜನ ಅಲ್ಲೇ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ನವೀನ್ ಸಾವಿನ ನಂತರ ಅಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಅದೊಂದು ರೀತಿಯಾದಂಥ ಆತಂಕವನ್ನು ತಂದಿಟ್ಟಿದೆ. ಭಾರತಕ್ಕೆ ಬಂದಿರುವಂಥವರಾಗಿರ್ಬೋದು, ಹಾಗೆ ಇನ್ನೂ ಅಲ್ಲೇ ಇರುವಂಥವರಾಗಿರ್ಬೋದು. ನವೀನ್ ಸಾವು ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕ್ಬಿಟ್ಟಿದೆ. ಈಗ ನಾವು ನೆಕ್ಸ್ಟ್ ಅಲ್ಲಿ ಮತ್ತೆ ಎಲ್ಲವೂ ಸರಿಯಾದ ಮೇಲೆ ಓದಲಿಕ್ಕೆ ಹೋಗ್ಬೇಕಾ, ಏನು ಎತ್ತ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ಹುಟ್ಟಾಕ್ತಾ ಇದೆ. ಮದಿಹಾ ಕೊಡಗಿಗೆ ಬಂದಂಥ ಸಂದರ್ಭದಲ್ಲಿ ಕೊಟ್ಟಂಥ ಹೇಳಿಕೆ, ನಾನು ಸೇಫಾಗಿ ಬಂದೆ, ಇನ್ನೂ 14 ಜನ ಟೋಟಲ್ ಆಗಿ ಕೊಡಗಿನ ವಿದ್ಯಾರ್ಥಿಗಳಿದ್ದಿದ್ದು, ನಾನೊಬ್ಳು ಬಂದಿದ್ದೇನೆ, ಇನ್ನೂ 13 ಜನ ಬರಬೇಕಾಗಿದೆ. ಎಲ್ಲ ವಿದ್ಯಾರ್ಥಿಗಳನ್ನ ರಕ್ಷಿಸಬೇಕು, ಬೇಗ ಅವರನ್ನ ಸೇಫಾಗಿ ಕರ್ಕೊಂಬರ್ಬೇಕು ಅಂತ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ये हिजाब रखने का मतलब क्या है? अब उसकी खूबसूरती दिखना चाहिए, उसकी खूबसूरती छुपाने के लिए. ಜಮೀರ್ ಎಡವಟ್ಟು ಮೊದಲು ಬ್ರೇಕ್ ಮಾಡಿದ್ದೆ ನ್ಯೂಸ್ 18. ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಶಾಸಕ ಜಮೀರ್ ಅಹಮದ್ ಖಾನ್. रेप रेट जो है वो सबसे हाईएस्ट हिंदुस्तान के अंदर है, गोशे पर्दे में नहीं होने की वजह से. ಮುಗಿಬಿದ್ದ ಬಿಜೆಪಿ. ರಕ್ಷಣೆ ಅನ್ನೋದು ಹೇಗ್ ಸಿಗುತ್ತೆ ನಾನ್ ಹೇಳಲ್ಲ, ಅವ್ರಿಗೆ ವಾಪಸ್ ನಿಮ್ ಮನೆ ಗಂಡು ಮಕ್ಕಳಿಗೆ ಬುದ್ಧಿ ಹೇಳಿ. ಪ್ರಗತಿಪರ ಹಾದಿಯಲ್ಲಿ ಮುಂದಕ್ಕೆ ತರಬೇಕು ಅಂತ ನೋಡ್ತಕ್ಕಂಥ ಟೈಮಲ್ಲಿ ಹೆಣ್ಣು ಮಕ್ಕಳ ಹಕ್ಕನ್ನ ದಮನ ಮಾಡ್ತಕ್ಕಂಥದ್ದು. DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹ ಪಡಿಸ್ತೇನೆ. ರಾಜ್ಯ ಕಾಂಗ್ರೆಸ್ ಕಕ್ಕಾಬಿಕ್ಕಿ. ಪಕ್ಷದ ಹೇಳಿಕೆ ಅಲ್ಲ, ಅದು ವೈಯಕ್ತಿಕವಾದ ಹೇಳಿಕೆ. ಅವರು We condemn the statement. We will not agree with the statement. ಕೈ ಹೈಕಮಾಂಡ್ ಚಾಟಿ, ಜಮೀರ್ ಬೇಷರತ್ ಕ್ಷಮೆ. ತಪ್ಪಾಯ್ತು ಕ್ಷಮಿಸಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. हाई वोल्टेज पंचराज्य कुरुक्षेत्र गद्दुगे ಗೆದ್ದು ಬೀಗೋದ್ಯಾರು. अगर वो क्रिकेट भी जानते होते अब तो उनसे कैच छूट गया. लेकिन सत्ता बीजेपी की आएगी. That power will return back according to Rajiv Gandhi's vision. लेकिन आज कुछ सरकार नाम का कुछ दिखाई नहीं दे रहा. ಯಾವ ರಾಜ್ಯದಲ್ಲಿ ಯಾರಿಗೆ ಪವರ್, ಯಾರ ಪರ ಮತದಾರನ ಒಲವು. डबल इंजन की डबल शक्ति, हम 300 पार कर लेंगे. ನ್ಯೂಸ್ 18 ನಲ್ಲಿ ಮೆಗಾ ಗ್ರೌಂಡ್ ರಿಪೋರ್ಟ್. ಪಂಚ ಫೈಟ್. ಹಿಜಾಬ್ ನಮ್ದು ಪಾರ್ಟ್ ಆಫ್ ಲೈಫ್. ಕಾಲೇಜ್ ಇರೋದು ಯಾವುದೇ ಧರ್ಮಾಚರಣೆ ಮಾಡೋದಕ್ಕಲ್ಲ. ಕಾಲೇಜು ಕ್ಯಾಂಪಸ್ನಲ್ಲಿ ಹಿಜಬ್ ಕಿಚ್ಚು. ವಾದ ಪ್ರತಿವಾದ ವಿವಾದ, ಪ್ರತಿಯೊಂದು ಆಯಾಮಗಳ ಕರಾರುವಕ್ ವರದಿ. ಸಿದ್ದರಾಮಯ್ಯನವರ ಆದಿಯಾಗಿ ಕೆಲವು ಸಂಘಟನೆಗಳು ಹಿಜಾಬನ್ನು ಹಾಕುವಂಥದ್ದು ವ್ಯಕ್ತಿ ಸ್ವಾತಂತ್ರ್ಯ. ಉಕ್ರೇನ್ನಲ್ಲಿ ಬಾಗಲಕೋಟೆ ವಿದ್ಯಾರ್ಥಿಗಳು ಪರದಾಟವನ್ನು ಮಾಡ್ತಾ ಇದ್ದಾರೆ. ಕಾರ್ಕಿವ್ನಲ್ಲಿ ಸಿಲುಕಿದ್ದಾರೆ. ಜಮಖಂಡಿಯ ಕಿರಣ್ ಊಟ ಸಿಕ್ಕಿಲ್ಲ, ಸಿಂಕ್ ನೀರನ್ನೇ ಕುಡಿತಾ ಇದ್ದೇವೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಕಿರಣ್ ಬೇರೆ ದೇಶಕ್ಕೆ ಹೋಗ್ಲಿಕ್ಕೆ 1200 ಕಿಲೋಮೀಟರ್ ಆಗುತ್ತೆ.
ಹತ್ತಿರ 1,500 ಕಿಲೋಮೀಟರ್ವರೆಗೂ ಆಗುತ್ತೆ. ಇವರು ಕಾರ್ಕಿವ್ ಅಥವಾ ಕೀವ್ ಭಾಗದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅದೇ ಒಂದು ಎಂಡು ಬೇರೆ ದೇಶಗಳು ಪೋಲ್ಯಾಂಡ್, ಹಂಗೇರಿ, ಸ್ಲೋವ್ಯಾಕಿಯಾ, ರೊಮೇನಿಯಾ ಇದೇ ಒಂದು ಎಂಡಾಗಿದೆ. ಇದು ಈಸ್ಟರ್ನ್ ಪಾರ್ಟ್ಸು, ಇದು ವೆಸ್ಟರ್ನ್ ಪಾರ್ಟ್ಸು. ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿಗೆ ಬರಬೇಕಾಗಿದೆ. ಸೊ ಹೀಗಾಗಿ ಮಿನಿಮಮ್ ಅಂದ್ರೂ 1,500 ಕಿಲೋಮೀಟರ್ವರೆಗೂ ಆಗುತ್ತೆ. ಬೇರೆ ದೇಶಕ್ಕೆ ಹೋಗಲಿಕ್ಕೆ ತುಂಬ ದೂರ ಆಗುತ್ತೆ. ಪ್ರಯಾಣಿಸಬೇಕು ಅಂತಂದರೆ ಬಂಕರ್ ಸಮೀಪದಲ್ಲೇ ದಾಳಿ ಆಗ್ತಾ ಇದೆ, ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ನಾಳೆ ಕ್ಯಾಬ್ ಸಿಕ್ಕರೆ ಹೊರಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಕ್ಯಾಬನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಕ್ಯಾಬ್ ಸಿಕ್ಕರೆ ಅಂತ ಹೇಳಿದ್ದಾರೆ. ಅಲ್ಲಿ ಎಂತೆಂಥ ಪರಿಸ್ಥಿತಿಗಳಿದ್ದಾವೋ ಏನೋ. ಯಾಕೆಂದರೆ ಕಾರ್ಕಿವ್ ಮತ್ತು ಕೀವ್ ಭಾಗದಲ್ಲಿ ಓಡಾಡಲಿಕ್ಕೂ ಕೂಡ ಕಷ್ಟ ಇದೆ, ಅಂಥ ಪರಿಸ್ಥಿತಿ ಇರುವಂಥದ್ದು. ಇನ್ನು ಕ್ಯಾಬ್ ಸಿಗುತ್ತಾ ಇಲ್ವಾ ನೋಡಬೇಕು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಮನೋಜ್ ಕೂಡ ಪರದಾಟವನ್ನು ಮಾಡ್ತಾ ಇರುವಂಥದ್ದು. KRS ಹೋಬಳಿಯ ಅಸಲಿ ಗ್ರಾಮದ ಕುಟುಂಬಸ್ಥರಿಗೆ ವಾಯ್ಸ್ ಅನ್ನು ಕಳಿಸಿದ್ದಾರೆ. ತಂದೆ ಜಯರಾಮೇಗೌಡರಿಗೆ ಆತಂಕ ಎದುರಾಗಿದೆ. ಪರಿಷತ್ ಸದಸ್ಯರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು ಬರೀ ಯುಕ್ರೇನಿಯನ್ಸ್ ಮಾತ್ರ ಹತ್ತಿಸ್ಕೊಳ್ತಾರೆ ಟ್ರೈನಲ್ಲಿ, ನಮ್ಮನ್ನು ಯಾರನ್ನೂ ಹತ್ತಿಸ್ಕೊಳ್ತಿಲ್ಲ. ಇಂಡಿಯನ್ಸ್ನೆಲ್ಲ ಯಾರನ್ನೂ ಹತ್ತಿಸ್ಕೊಳ್ತಿಲ್ಲ. ಲಾಸ್ಟಲ್ಲಿ ಬಂದು ಇಂಡಿಯನ್ಸಲ್ಲಿ ಬರೀ ಹುಡುಗಿರು ಮಾತ್ರ ಹತ್ತಿಸ್ಕೊಂಡ್ರು, ಹುಡುಗರ್ನ ಯಾರನ್ನೂ ಒಳಗಡೆ ಹತ್ತಿಸ್ಕೊಳ್ತಿಲ್ಲ. ಏನಾದರೂ ಹತ್ತಕ್ಕೆ ಹೋದರೆ ಲೈಕ್ ನೂಗ್ತವ್ರೆ, ಹೊಡಿತವ್ರೆ. ಯಾರನ್ನೂ ಹುಡುಗರ್ನ ಯಾರನ್ನೂ ಹತ್ತಿಸ್ಕೊಳ್ತಿಲ್ಲ, ಬರೀ ಹುಡುಗಿರು ಮಾತ್ರ ಹತ್ತಿಸ್ಕೊಳ್ತವ್ರೆ. ಅದು ಲಾಸ್ಟಲ್ಲಿ. ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಟ್ರೈನ್ ಫಿಲ್ ಆಗಂಟ ಬರೀ ಯುಕ್ರೇನಿಯನ್ಸ್ ಮಾತ್ರ ಹತ್ತಿಸ್ಕೊಳ್ತಾರೆ. ಏನಕ್ಕಂದರೆ ಬರೀ ಯುಕ್ರೇನಿಯನ್ಸ್ ಮಾತ್ರ ಪ್ರಿಫರೆನ್ಸ್ ಕೊಡ್ತವ್ರೆ, ಅವ್ರು ಸೇಫ್ ಆಗಲಿ ಅಂದ್ಬಿಟ್ಟು. ಇಂಡಿಯನ್ಸ್ಗೆ ಯಾರೂ ಪ್ರಿಫರೆನ್ಸೇ ಕೊಡ್ತಿಲ್ಲ, ಇಂಡಿಯನ್ಸ್ನೆಲ್ಲ ನೂಗ್ತವ್ರೆ. ಲಾಸ್ಟಲ್ಲಿ ಏನಾದರೂ ಸೀಟ್ ಗಿಟ್ ಮಿಕ್ಕಿದ್ರೆ ಓಕೆ ನಾವು ಸ್ವಲ್ಪ ಸರ್ ಪ್ಲೀಸ್ ಸರ್ ಆಯಿತು ದುಡ್ಡು ಕಟ್ತೀವಿ, ಓಕೆ ಪೇ ಮಾಡ್ತೀವಿ ಅಂದರೆ ದುಡ್ಡು ಕೇಳ್ತಾರೆ. ದುಡ್ಡು ಕೇಳ್ಬಿಟ್ಟು ಓಕೆ ಒಳಗಡೆ ದುಡ್ಡು ಕೊಡಿ ಅಂದ್ಬಿಟ್ಟು ಹತ್ತಿಸ್ಕೊಳ್ತಾರೆ. ಬರೀ ಅದರಲ್ಲೂ ಬರೀ ಹುಡುಗಿರು ಮಾತ್ರ, ಹುಡುಗರ್ನ ಯಾರನ್ನೂ ಜಾಸ್ತಿ ಹತ್ತಿಸ್ಕೊಳ್ತಾನೆ ಇಲ್ಲ. ಅಪ್ಪ ಇಲ್ಲಿ ನನ್ನ ಮಗನಿಗೆ ಮನೋಜ್ ಅನ್ನೋನಿಗೆ 12 ವಾಯ್ಸ್ ಕಾಲ್ ಮಾಡಿದ್ದೆ. ರೆಡಿ ಆಯ್ತಿದ್ದೀ ಕಣಪ್ಪ, ಇನ್ನೇನೋ ಫುಡ್ಡು ಸಿಕ್ಕೋದೇ ಇಲ್ವೋ, ರೆಡಿ ಆಗ್ಬಿಟ್ಟು ನಾನು ಇನ್ನೇನೋ ಹೊಡ್ತೀನಿ ಬನ್ನಿ ಅರ್ಧ ಗಂಟೆಗೆ ಅಂತ ಹೇಳ್ದ. ಆಮೇಲೆ ತಿರ್ಗಾ ನಾನು ನಮ್ಮ ಭಾರತೀಯ ಕಾಲಮಾನದಲ್ಲಿ 2 ಗಂಟೆಗೆ ಫೋನ್ ಮಾಡಿದೆ. ಇಲ್ಲಪ್ಪ ಬಾಂಬ್ ಬ್ಲಾಸ್ಟ್ ಆಗ್ಬಿಡಿದೆ, ಇಲ್ಲಿ ವೈಕ್ ಆಯ್ತಲ್ಲ, ತಿರ್ಗಾ ಎಲ್ಲರನ್ನೂ ಅಂಟುಕೊಂಡು ಕೂಡ ಹಾಕಿದ್ದಾರೆ. ಒಬ್ಬ ಸ್ಟೂಡೆಂಟ್ ಬರೋ ಸತ್ಯಜನ ಅಂತ ನಮ್ಮ ಮಗ ಮಾಹಿತಿ ಕೊಟ್ಟಿದ್ದಾನೆ, ನವೀನ್ ಅಂತ ಹುಡುಗ. ಅದಕ್ಕೆ ನಮಗೆ ಗಾಬರಿ ಆಗಿದೆ. ದಯಮಾಡಿ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಿಂದ ಕ್ರಮ ತಗೊಂಡು ನಮ್ಮ ಭಾರತೀಯ ವಿದ್ಯಾರ್ಥಿಗಳನ್ನು ಬೇಗ ಕರ್ತರಬೇಕು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ನವೀನ್ ಸಾವಿನಿಂದ ಉಳಿದ ವಿದ್ಯಾರ್ಥಿಗಳಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಅವರ ಪೋಷಕರಲ್ಲೂ ಕೂಡ ಆತಂಕ ಇರುವಂಥದ್ದು. ಉಕ್ರೇನ್ನಲ್ಲಿ ಸಿಲುಕಿದ್ದಾರೆ ಚಳ್ಳಕೆರೆಯ ಸೀಮಾ ಸಿದ್ದಿಕಿ ಕೂಡ. ಅಂತಿಮ ವರ್ಷದ ಮೆಡಿಕಲ್ ಅನ್ನು ಓದ್ತಾ ಇದ್ದಾರೆ. ಸೀಮಾ ಅಂದ್ರೆ 6ನೇ ವರ್ಷದ ಮೆಡಿಕಲ್ ಅನ್ನು ಓದ್ತಾ ಇದ್ದಾರೆ. ಭಾರತಕ್ಕೆ ಮರಳಲಿಕ್ಕೆ ಹೊರಟಿದ್ದಾರೆ ಸೀಮಾ ಮನೆಗೆ ತಹಶೀಲ್ದಾರ್ ರಘುಮೂರ್ತಿ ಭೇಟಿಯನ್ನ ಕೊಟ್ಟಿದ್ರು. ಕುಟುಂಬಸ್ಥರಿಗೆ ಆತ್ಮಸ್ಥೈರ್ಯವನ್ನ ಹೇಳಿದ್ದಾರೆ ತಹಶೀಲ್ದಾರ್. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ. ತಹಶೀಲ್ದಾರ್ ರಘುಮೂರ್ತಿ ಸೀಮಾ ಮನೆಗೆ ಹೋಗಿ ಧೈರ್ಯವನ್ನ ತುಂಬಿದ್ರು. ಐ ಥಿಂಕ್ ಅವರು ಸೇಫ್ ಆಗಿದ್ದಾರೆ. ಸೀಮಾ ಹಂಗೇರಿಗೆ ಬಂದು ಇನ್ನೇನು ಏರ್ ಲಿಫ್ಟ್ ಆಗೋದೊಂದೇ ಬಾಕಿ ಅಂತ ಕಾಣಿಸುತ್ತೆ. ಎಲ್ಲಿಗೆ ರೀಚ್ ಆಗಕ್ಕೆ ಎಷ್ಟೊತ್ತು ಬೇಕಮ್ಮ? ಇನ್ನ ಹಂಗೇರಿ. ಪ್ರಾಬಲಿ ಯಾವಾಗ ನಿಮ್ದು ಏರ್ ಲಿಫ್ಟ್ ಆಗ್ಬೋದಂತೆ? ವಾಪಸ್ ಬರೋದು ಯಾವಾಗ ಬರ್ಬೋದಂತೆ? ನವೀನ್ ಸಾವಿನಿಂದ ಉಳಿದ ಪೋಷಕರಿಗೂ ಕೂಡ ಆತಂಕ ಮನೆ ಮಾಡಿದೆ. ಉಕ್ರೇನ್ನಲ್ಲಿ ಸಿಲುಕಿದ್ದಾರೆ ಗದಗದ ಆಕಾಶ್ ಪೋಷಕರಿಗೆ ಹೆಚ್ಚಾಗಿದೆ ಟೆನ್ಷನ್. ನ್ಯೂಸ್ 18 ಕನ್ನಡದ ಎದುರು ಆಕಾಶ್ ಪೋಷಕರು ಅಳಲನ್ನ ತೋಡ್ಕೊಂಡಿದ್ದಾರೆ. ಮಗನನ್ನ ನೆನೆದು ತಂದೆ ತಾಯಿ ಕಣ್ಣೀರನ್ನ ಹಾಕಿರುವಂಥದ್ದು. ಕಾರ್ಕಿವ್ನಿಂದ ಬೇಗ ರಕ್ಷಣೆ ಮಾಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಎಲ್ಲ ಭಾರತೀಯರನ್ನ ರಕ್ಷಣೆ ಮಾಡಿ ಬೇಗ ಅಂತ ಅವ್ರು ಕೇಳ್ಕೊಂಡಿರುವಂಥದ್ದು. ಅನ್ನ ನೀರಿಲ್ಲದೆ ಮಕ್ಕಳು ಬಂಕರ್ನಲ್ಲೇ ಇದ್ದಾರೆ. ನವೀನ್ ಸಾವಿನ ಬಳಿಕವೂ ಕೂಡ ಅದೇ ಬಂಕರ್ನಲ್ಲಿದ್ದಾರೆ. ರೈಲು ಫುಲ್ ಆಗ್ತಾ ಇದೆ, ಹೊರಬರಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನನ್ನ ಮಗ ಅಂತ ಹೇಳಿರುವಂಥದ್ದವರು. ಬಂಕರ್ನಲ್ಲಿ ಸಿಲುಕಿದವರ ರಕ್ಷಣೆ ಆಗಬೇಕಾಗಿದೆ. ಮೊದಲು ಬೇಗ ಮಕ್ಕಳನ್ನ ರಕ್ಷಣೆ ಮಾಡಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ಸರ್ಕಾರಕ್ಕೆ ಆಕಾಶ್ನ ತಂದೆ ತಾಯಿ. ಆಕಾಶ್ ತನ್ನ ಕುಟುಂಬದವರ ಜೊತೆ ಮಾತನಾಡಿದ್ದಾರೆ. ಆ ಆಡಿಯೋ ಕೂಡ ಲಭ್ಯವಾಗಿದೆ, ಕೇಳ್ಕೊಂಬರೋಣ. ಸರ್ ಟ್ರಾವೆಲ್ ಮಾಡ್ತಾ ಇದೀವಿ ಸರ್. ಇವಾಗ ಟ್ರೈನಲ್ಲೇ ಇದ್ದೀವಿ. ಕಾರ್ಕ್ಯೂ ಇಂದ ಕೀವ್ ದಾಟಿದ್ದೀವಿ.
ಇವಾಗ ಲಿವ್ಯೂಗೆ ವೇಟಿಂಗು. ಲಿವ್ಯೂ ಆದಮೇಲೆ ರಾಖಿವ್ ಬರುತ್ತೆ. ರಾಖಿವ್ ಅದರಿಂದ ಮುಂದೆ ರೊಮೇನಿಯಾ ಬಾರ್ಡ್ರು, ಆಮೇಲೆ ಇನ್ನು ಆಕಾಶ್ನ ಪೇರೆಂಟ್ಸ್ ಅನ್ನ ನಮ್ಮ ಪ್ರತಿನಿಧಿ ಸಂತೋಷ್ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅವರು ಕೇಳ್ಕೊಂಬೋಣ. ರಷ್ಯಾ ಹಾಗೂ ಉಕ್ರೇನ್ ನಡುವೆ ಯುದ್ಧ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಖಾರ್ಕಿವ್ ಪ್ರದೇಶದಲ್ಲಿ ಗದಗ ನಗರದ ಆಕಾಶ್ ಎಂಬ ಯುವಕ ಕೂಡ ಅಲ್ಲಿ MBBS ಕಲಿಯಲು ಹೋಗಿದ್ದ. ಈಗ ಸದ್ಯ ಅವ ಖಾರ್ಕಿವ್ ಪ್ರದೇಶದಲ್ಲಿ ಕೂಡ ಸಿಲುಕೊಂಡಿದ್ದಾನೆ. ಹೀಗಾಗಿ ಈಗ ಸದ್ಯ ಏನು ಇವತ್ತು ಕೂಡ ಹಾವೇರಿ ಜಿಲ್ಲೆಯ ಒಬ್ಬ ಯುವಕ ಕೂಡ ಏನು ಖಾರ್ಕಿವ್ ಪ್ರದೇಶದಲ್ಲಿ ಗುಂಡಿಗೆ ಬಲಿಯಾಗಿದ್ದಾನೆ. ಈ ಹಿನ್ನೆಲೆ ಒಳಗಡೆ ಪೋಷಕರಿಗೂ ಕೂಡ ಸಾಕಷ್ಟು ಆತಂಕಕ್ಕೆ ಕೂಡ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಸದ್ಯ ನಾವು ಆಕಾಶ್ ಅವರ ತಂದೆ ತಾಯಿ ಜೊತೆಗಿದ್ದೀವಿ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಇವತ್ತು ನಡೆದಿರ್ತಕ್ಕಂಥ ಘಟನೆ ನೋಡಿದ್ರ ಏನ್ ಅನ್ಸುತ್ತೆ ಮೇಡಮ್? ಸರ್, ಇವತ್ತು ದಿನದಿಂದ ದಿನಕ್ಕೆ ಭಯನ ಇತ್ತು. ನಿನ್ನೆ ಕಾರ್ಕಿವ್ದೊಳಗೆ ಸೈನ್ಯ ಹೋಗೈತಿ ಅಂದಾಗ ಜಾಸ್ತಿ ಭಯ ಆಗಿತ್ತು ನಮ್ಗೆ. ಡೈಲಿ ಹೇಳ್ತಿದ್ದ ಮಗ ಆರಾಮದೀವಿ, ಎಲ್ಲ ಮ್ಯಾಲೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಬಂಕರ್ನಾಗ ಹೋಗಿ ಕೂತ್ಕೋತೀವಿ ಅಂತಿದ್ದ. ಆದ್ರೆ ನಿನ್ನೆ ಕಾರ್ಕಿವ್ದಾಗ ಸೈನ್ಯ ಎಂಟ್ರಿ ಆದಮೇಲೆ ಅಲ್ಲಿ ಒಂದು ವಾತಾವರಣ ನೋಡಿ ನಿಮಗೆ ಭಾಳ ಭಯ ಆಗಿತ್ತು. ಇವತ್ತಂತ ನವೀನ್ ಸತ್ತಾಗಿಂದ ನಾವು ಯಾವಾಗ ಬರ್ತಾನೋ ಏನೋ ನಾವು ಒಂಥರ ಭಾಳ ಮಾನಸಿಕ ಆಗ್ಬಿಟ್ಟೇವಿ. ನಮ್ಗೆ ಅವನಿಗೆ ಮಾತಾಡ್ಸಕ್ಕನ ಅವನಿಗೆ ಅವ ಧೈರ್ಯನ ಹೇಳ್ತಾನೆ ನಮ್ಗೆ, ಆದ್ರೆ ಅವ ಭಾಳ ಆತಂಕ ಐತಿ. ಆದ್ರೆ ಅದನ್ನ ಹೇಳ್ಕೊಳಂಗಿಲ್ಲ. ನಾವು ಮಾನಸಿಕ ಜಾಸ್ತಿ ಹಾಕಿವಿ ಅಂತ ತಿಳ್ಕೊಂಡು ಅವ ಹೇಳ್ಕೊಳಂಗಿಲ್ಲ. ಒಟ್ಟು ಎಲ್ಲ ನಮ್ಗೆ ಏನಿದೆ ಜೀವನ ಅಂತ ಅನಿಸ್ಬಿಟ್ಟಿದೆ ಅಷ್ಟೆ. ಫೋನ್ ಮಾಡಿದ್ವಿ. ಆದ್ರೆ ಏನಾದರೂ ಮಾಡಿ ನಮ್ಗೆ ಗೌರ್ಮೆಂಟ್ ನಮ್ಮನ್ನು ಕರೆಸ್ಕೋಬೇಕು. ನಮ್ಗೆ ಯಾವುದೇ ಒಂದು ವ್ಯವಸ್ಥೆ ಏನು ಗೌರ್ಮೆಂಟ್ ಮಾಡವಲ್ದು. ನಮಗೆ ಏನಾರ ಒಂದು ವ್ಯವಸ್ಥೆ ಮಾಡಿ ಇಲ್ಲಿಂತ್ರ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಬೇಕು. ಇದ್ದದ್ದು ಇಲ್ಲಿ ಭಾಳ ಆಗೈತಿ. ಇವತ್ತು ದಿನ ಇದ್ದದಕ್ಕಿಂತ ಇವತ್ತು ಜಾಸ್ತಿ ಆಗೈತಿ. ಬಾಂಬ್ಗಳ ಒಂದು ಸುರಿಮಳೆ. ಹಿಂಗಾಗಿ ನಾವು ಯಾರು ಹೊರಗೆ ಬರಂಗಿಲ್ಲ, ಬಂಕರ್ನಲ್ಲೇ ಇರ್ತೇವಿ ಅಂತ ಹೇಳಿದ್ರು. ಊಟದ ಸಮಸ್ಯೆ ಆಗ್ತೈತ್ರಿ. ಇವತ್ತು ಇನ್ನೂ ಸ್ವಲ್ಪ ಏನೋ ರೇಷನ್ ಇತ್ತು, ಇಲ್ಲಿವರೆಗೆ ಮಾಡ್ಕೊಂಡ್ರೆ ಇನ್ನೂ ಇಲ್ಲೇ ನಾಳೆ ಇರುದಾತಂದ್ರೆ ಅವರಿಗೆ ಊಟದ್ದು ನೀರಿಂದು ಎಲ್ಲ ಸಮಸ್ಯೆ ಆಗ್ತೈತಿ. ಅದೇ ಈ ರೀತಿ ಈಗ ಡೆತ್ ಆತ. ಆದ್ರೆ ಎಲ್ಲ ಹುಡುಗರು ಇನ್ನು ಎಲ್ಲರೂ ಜೀವ ಉಳಿಸ್ಕೊಂಡು ಸೇಫಾಗಿ ಬರ್ಬೇಕಂದ್ರೆ ಸರ್ಕಾರ ಭಾಳ ಇದಕ್ಕೆ ಒಂದು ಮುತುವರ್ಜಿ ವಹಿಸ್ಬೇಕು ಅಂತಂದು ಅವ್ರಲ್ಲಿ 240 ಮಂದಿ ಕಾರ್ಕಿವ್ದಾಗ ಅದಾರ್ರಿ. ಅವ್ರಿಗೇನು ಇವರು ಸರ್ಕಾರದವ್ರು ಏನು ಕೇರ ಮಾಡೋಲ್ರಿ. ಅವ್ರನ್ನೇ ಲಾಸ್ಟ್ ಕರ್ಕೊಂಬರ್ಬೇಕಂತಾರೋ ಏನೈತೋ ಗೊತ್ತಿಲ್ಲ. ಒಟ್ಟು ಆದ್ರೆ ಜಲ್ದಿ ಇವ್ರನ್ನ ಕರಿಬೇಕಿತ್ತು. ಆದ್ರೆ ಅವ್ರು ಅದನ್ನ ಮಾಡ್ತಾ ಇಲ್ಲ. ಅವ್ರದ್ದು ಹೆಂಗೈತೆ ಪ್ರಾಣ ಉಳಿತಿತ್ತು. ನವೀನ್ ಅವ್ರ ಪ್ರಾಣ ಉಳಿತಿತ್ತು. ಆದ್ರೆ ಅದು ಅವಂದು ಹಂಗೈತಿ. ಅದೇನ್ ಮಾಡೋದೈತಿ, ಭಾಳ ದುಃಖ ಅನಿಸ್ತೈತ್ರಿ. ಇನ್ನ ಏನು ಮತ್ತೆ ಸಂಭವಿಸಲ್ದಂಗ ಜಲ್ದಿ ಕೇರ್ ತಗೋಬೇಕು ಸರ್ಕಾರ ಅಂತ ಅನಿಸ್ತೈತಿ. ಇಡೀ ನಮ್ಮ ಕರ್ನಾಟಕದ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ವಿನಂತಿ ಮಾಡ್ಕೊಳ್ತೀವಿ. ಏನಂದ್ರೆ ಈ ಡೇಂಜರ್ ಝೋನ್ನಲ್ಲಿ ಇರ್ತಕ್ಕಂಥ ಕೀವ್ ಮತ್ತು ಕಾರ್ಕಿವ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಅವರ ಕಷ್ಟಗಳನ್ನು ಕೇಳೋರೇ ಯಾರು ಇಲ್ಲ ಅನ್ನೋ ಒಂದು ಸ್ಥಿತಿ ಆ ಮಕ್ಕಳಲ್ಲಿ ಬಂದುಬಿಟ್ಟಿದೆ. ಬೇರೆ ಕಡೆ ಇದ್ದಂಥ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಬಟ್ ಕೀವ್ ಮತ್ತು ಕಾರ್ಕಿವ್ನಲ್ಲಿ ಇರ್ತಕ್ಕಂಥ ಮಕ್ಕಳು ಯಾವುದೇ ಆದಂಥ ಒಂದು ಸಲಹೆ ಸೂಚನೆಗಳಾಗಲಿ, ಮಾರ್ಗದರ್ಶಿ ಆಗಲಿ ಎಂಬೇಸಿಯಿಂದನೂ ಕೂಡ ಸಿಗ್ತಾ ಇಲ್ಲ. ಎಂಬೇಸಿ ಅವರು ಸಹಿತ ಫೋನ್ ಎತ್ತಿದ್ರು ಫೋನು ರಿಸೀವ್ ಮಾಡ್ತಾ ಇಲ್ಲ. ಏನೂ ವಿಷಯಗಳು ನಮಗೆ ತಿಳಿತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಮುಂದೆ ನಮ್ಮ ಜೀವನ ಏನಪ್ಪಾ ಹೇಗೆ ಅಂತಕ್ಕಂಥ ಚಿಂತೆಯೊಳಗೆ ನಮ್ಮ ಮಕ್ಕಳು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈಗ ನಮ್ಮ ಭಾರತೀಯ ವಿದೇಶಾಂಗ ಸಚಿವಾಲಯ ಮತ್ತು ಪ್ರಧಾನಮಂತ್ರಿಗಳು ಮತ್ತು ರಷ್ಯಾ ಮತ್ತು ಉಕ್ರೇನದ ಪ್ರಧಾನಮಂತ್ರಿಗಳ ಜೊತೆಗೆ ನಮ್ಮ ಪ್ರಧಾನಮಂತ್ರಿಗಳು ಮಾತನಾಡಬೇಕು. ಅವರಿಗೆ ನಮ್ಮ ಭಾರತೀಯ ವಿದ್ಯಾರ್ಥಿಗಳು ಬಹಳ ತೊಂದರೆಯಲ್ಲಿ ಸಿಲುಕಾಕೊಂಡಿದ್ದಾರೆ. ಸೊ ಇವರನ್ನ ನಮ್ಮ ದೇಶಕ್ಕೆ ನಾವು ಕರೆತರಬೇಕು, ಯಾವುದೇ ತೊಂದರೆ ಇಲ್ಲದೆ. ಸೊ ಅವರಿಗೆ ಹೊರಗೆ ಬರಲಿಕ್ಕೆ ಸಹಾಯವನ್ನು ಮಾಡ್ಬೇಕಂತೇಳಿ ಎರಡೂ ಸರ್ಕಾರದ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರ ಕೂಡ ಮಾತನಾಡಿ ಅವ್ರ ಜೊತೆಗೆ ಒಂದು ಬೇಗ ನಿರ್ಣಯ ಆಗಬೇಕು ಸರ್. ಲೇಟ್ ಆದಷ್ಟು ಮಕ್ಕಳಿಗೆ ಈಗಾಗಲೇ 6 ದಿವಸ 7 ದಿವಸ 1-2 ದಿವಸದಲ್ಲಿ ಮುಗಿತೈತೆ ಅಂತಕ್ಕಂಥ ಒಂದು ವಿಷಯ ಇತ್ತು. ಆದರೆ ಇದು ದಿನದಿಂದ ದಿನಕ್ಕೆ ಯುದ್ಧ ಮುಕ್ತಾಯ ಆಗುವಂಥ ಸನ್ನಿವೇಶನೇ ಇಲ್ಲ. ಕಂಟಿನ್ಯೂ ಆಗೋದ್ರಿಂದ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಸೊ ಅದಕ್ಕೆ ಆದಷ್ಟು ಬೇಗ ತೀರ್ಮಾನವನ್ನು ಕೈಗೊಳ್ಳಬೇಕಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ತುಂಬ ಬೇಜಾರಾಗ್ತಾ ಇದೆ ಸರ್. ಏನು ಮಾಡೋದು, ಈಗ ಅನಿವಾರ್ಯ ಆಗಿಬಿಟ್ಟಿದೆ. ಯಾವುದಕ್ಕೂ ನಾವು ಏನು, ಯಾಕಂದರೆ ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ. ಕೇಂದ್ರ ಸರ್ಕಾರನೇ ಏನು ಮಾಡಿದರೆ ವಿದೇಶಾಂಗ ವ್ಯವಹಾರಗಳಲ್ಲಿ ಮಾಡಬೇಕು. ಅವ್ರ ಮುಖಾಂತರನೇ ಏನಾದರೂ ಸೇಫ್ ಆಗಿ ಬಂದರೆ ಬರ್ಲಿಕ್ಕೆ ಸಾಧ್ಯ ಇದೆ. ಬೇರೆ ಏನೂ ಇಲ್ಲ. ಇವರಿಗೆ ಎಲ್ಲಾದರೂ ಬೇರೆ ಕಡೆ ಬಾರ್ಡ್ರಿಗೆ ಬರ್ರಿ ಅಂತ ಹೇಳ್ತಾ ಇದ್ದಾರೆ. ಬಾರ್ಡ್ರಿಗೆ ಹೋಗ್ಬೇಕಂದ್ರೆ
ಪೋಲೆಂಡ್ ಬಾರ್ಡ್ರಿಗೆ ಹೋಗ್ಬೇಕಂದ್ರೆ 1500 ಕಿಲೋಮೀಟರ್ ಇದೆ ಅಂತ ಇವರು ಇರೋ ಸ್ಥಳದಿಂದ. ಅಲ್ಲಿಗೆ ಹೋಗ್ಲಿಕ್ಕೆ ಯಾವ ವಾಹನದ ಸೌಕರ್ಯ ಇಲ್ಲ, ತುರ್ತು ಪರಿಸ್ಥಿತಿ ಇದೆ. ನಿಯರೆಸ್ಟ್ ರಷ್ಯಾ ಇದೆ, ರಷ್ಯಾ ಕೇವಲ 60 ಕಿಲೋಮೀಟರ್ ಇದೆ. ಅದು ರಷ್ಯಾದವ್ರ ಜೊತೆಗೆ ಮಾತನಾಡಿ ನಮ್ಮ ಭಾರತೀಯ ವಿದ್ಯಾರ್ಥಿಗಳಿಗಾಗಿ ಸ್ವಲ್ಪ ಅವಕಾಶವನ್ನು ರಷ್ಯಾ ಸರ್ಕಾರ ಜೊತೆಗೆ ಮಾತನಾಡಿ ಇವರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಭಾಳಷ್ಟು ಅನುಕೂಲ ಆಗ್ತದೆ, ಭಾಳಷ್ಟು ವಿದ್ಯಾರ್ಥಿಗಳ ಒಂದು ಅನುಕೂಲತೆ ಆಗುತ್ತಂತ ನಮಗನಿಸ್ತಾ ಇದೆ. ಸರ್ಕಾರ ರಾಜತಾಂತ್ರಿಕ ಯಾವ ರೀತಿ ವಿಚಾರ ಮಾಡ್ತೈತಿ ಅಂತಕ್ಕಂಥದ್ದು ಗೊತ್ತಿಲ್ಲ. ಆದರೆ ಏನಾದರೂ ವಿಚಾರವನ್ನು ಮಾಡಿ ಎಲ್ಲ ನಮ್ಮ ಭಾರತೀಯರನ್ನ ಕರ್ತರ್ಬೇಕಂತೇಳಿ ಕೇಂದ್ರ ಸರ್ಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ. ಇದೆಲ್ಲವೂ ಕೂಡ ಆಕಾಶ್ ಅವರ ತಂದೆ ತಾಯಿಯವರ ಮಾತಾಗಿರುವಂಥದ್ದು. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸಿ ಆದಷ್ಟು ಬೇಗ ಉಕ್ರೇನ್ ದೇಶದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳನ್ನ ಕರೆತರುವಂತ ಕೆಲಸ ಮಾಡಬೇಕು ಅನ್ನುವಂಥದ್ದು ಪೋಷಕರ ಒಂದು ಒತ್ತಾಯವಾಗಿದೆ. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಕನ್ನಡ, ಗದಗ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಅಭಿವೃದ್ಧಿ ವರ್ಸಸ್ ಕೊರೋನೋತ್ತರ ಸಂಕಷ್ಟ, ಆದಾಯ ವೆಚ್ಚದ ಸಮತೋಲನ, ಜನರ ನಿರೀಕ್ಷೆಗಳಿಗೆ ಸ್ಪಂದಿಸುವ ಸವಾಲು. ಹೇಗಿರಲಿದೆ ಬೊಂಬಾಯಿ ಲೆಕ್ಕಾಚಾರ? ಬೊಂಬಾಯಿ ಬಜೆಟ್, ನ್ಯೂಸ್ 18 ಬಿಗ್ ಕವರೇಜ್. ये हिजाब रखने का मतलब क्या है? अब उसकी खूबसूरती दिखना चाहिए, उसकी खूबसूरती छुपाने के लिए. ಜಮೀರ್ ಎಡವಟ್ಟು ಮೊದಲು ಬ್ರೇಕ್ ಮಾಡಿದ್ದೆ ನ್ಯೂಸ್ 18. ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಶಾಸಕ ಜಮೀರ್ ಅಹಮದ್ ಖಾನ್. रेप रेट जो है वो सबसे हाईएस्ट हिंदुस्तान के अंदर है, गोशे पर्दे में नहीं होने की वजह से. ಮುಗಿಬಿದ್ದ ಬಿಜೆಪಿ. ರಕ್ಷಣೆ ಅನ್ನೋದು ಹೇಗ್ ಸಿಗತ್ತೆ ನಾನ್ ಹೇಳಲ್ಲ, ಅವ್ರಿಗೆ ವಾಪಸ್ ನಿಮ್ ಮನೆ ಗಂಡು ಮಕ್ಕಳಿಗೆ ಬುದ್ಧಿ ಹೇಳಿ. ಪ್ರಗತಿಪರ ಹಾದಿಯಲ್ಲಿ ಮುಂದಕ್ಕೆ ತರಬೇಕು ಅಂತ ನೋಡ್ತಕ್ಕಂಥ ಟೈಮಲ್ಲಿ ಹೆಣ್ಣು ಮಕ್ಕಳ ಹಕ್ಕನ್ನ ದಮನ ಮಾಡ್ತಕ್ಕಂಥದ್ದು. DK ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹ ಪಡಿಸ್ತೇನೆ. ರಾಜ್ಯ ಕಾಂಗ್ರೆಸ್ ಕಕ್ಕಾಬಿಕ್ಕಿ. ಪಕ್ಷದ ಹೇಳಿಕೆ ಅಲ್ಲ, ಅದು ವೈಯಕ್ತಿಕವಾದ ಹೇಳಿಕೆ. ಅವರು We condemn the statement. We will not agree with the statement. ಕೈ ಹೈಕಮಾಂಡ್ ಚಾಟಿ, ಜಮೀರ್ ಬೇಷರತ್ ಕ್ಷಮೆ. ತಪ್ಪಾಯ್ತು ಕ್ಷಮಿಸಿ, ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಹೈ ವೋಲ್ಟೇಜ್ ಪಂಚರಾಜ್ಯ ಕುರುಕ್ಷೇತ್ರ, गद्दुगे गेद्दु भी गोग्यारो। अगर वो क्रिकेट भी जानते होते अब तो उनसे कैच छूट गया। लेकिन सत्ता बीजेपी की आएगी। That power will return back according to Rajiv Gandhi's vision. लेकिन आज कुछ सरकार नाम का कुछ दिखाई नहीं दे रहा। ಯಾವ ರಾಜ್ಯದಲ್ಲಿ ಯಾರಿಗೆ ಪವರ್, ಯಾರ ಪರ ಮತದಾರನ ಒಲವು? डबल इंजन की डबल शक्ति, हम 300 पार कर लेंगे। ನ್ಯೂಸ್ 18 ನಲ್ಲಿ ಮೆಗಾ ಗ್ರೌಂಡ್ ರಿಪೋರ್ಟ್, ಪಂಚ ಫೈಟ್. ಹಿಜಾಬ್ ನಮ್ದು ಪಾರ್ಟ್ ಆಫ್ ಲೈಫ್. ಕಾಲೇಜ್ ಇರೋದು ಯಾವುದೇ ಧರ್ಮಾಚರಣೆ ಮಾಡುವುದಕ್ಕಲ್ಲ. ಕಾಲೇಜು ಕ್ಯಾಂಪಸ್ನಲ್ಲಿ ಹಿಜಾಬ್ ಕಿಚ್ಚು. ವಾದ ಪ್ರತಿವಾದ ವಿವಾದ, ಪ್ರತಿಯೊಂದು ಆಯಾಮಗಳ ಕರಾರುವಕ್ ವರದಿ. ಸಿದ್ದರಾಮಯ್ಯನವರ ಆದಿಯಾಗಿ ಕೆಲವು ಸಂಘಟನೆಗಳು ಹಿಜಾಬನ್ನು ಹಾಕುವಂಥದ್ದು ವ್ಯಕ್ತಿ ಸ್ವಾತಂತ್ರ್ಯ ಅಂತೇಳಿ ಬೊಬ್ಬೆ ಹಾಕ್ತಾ ಇದ್ದಾರೆ. ಇದು ಎಲೆಕ್ಷನ್ ಬಂದಾಗೆಲ್ಲ ಇಂಥದೇ ವಿಚಾರಗಳನ್ನ ಅವ್ರು ರೈಸ್ ಮಾಡೋದು. ಎಲ್ಲರೂ ಕೂಡ ಜಾಬಿಗೋಸ್ಕರ ಕಾಲೇಜಿಗೆ ಹೋದ್ರೆ ನಾವು ಹಿಜಾಬಿಗೋಸ್ಕರ ಹೋಗ್ತಿದ್ದೀನಿ ಅಂತ. ನಿಮಗಾಗಿ ಪಾಕಿಸ್ತಾನ ಕೊಟ್ಟು ಬಿಟ್ಟಿವಲ್ಲ. ದೇಶ ವಿಭಜನೆ ಮಾಡಿ ನಿಮ್ಗೆ ಒಂದು ಕೊಟ್ಟಿದ್ವಿ, ನಮ್ಗೆ ಒಂದು ಕೊಟ್ಟಿದ್ವಿ. ಇವ್ರೇನು ತಾತಂದ ಮುನ್ಸಿಪಲ್ ಗೇಟ್ ಅಲ್ಲಿ ನಿಂತಿ ಮಕ್ಳಿಗೆ ಬಿಟ್ಟಿಲ್ಲ, ಅದು ತಪ್ಪು. ದೇಶದ ವಿರುದ್ಧ ಪಿತೂರಿಗಳು ಮಾಡುವಂತ ಒಂದಷ್ಟು ಜನ ಇದ್ದಾರೆ. ಸರ್ಕಾರದ ಮೌನವೇ ಇದಕ್ಕೆ ಪ್ರಮುಖ ಕಾರಣ. ಎಲ್ಲರಿಗಿಂತ ಮೊದಲು, ಎಲ್ಲರಿಗಿಂತ ಸಮಗ್ರ, ಡಿಸೆಂಬರ್ನಿಂದಲೇ ನ್ಯೂಸ್ 18 ಮೆಗಾ ಕವರೇಜ್. ತರಗತಿಗೆ ನವೀನ್ ಇದ್ದಂತ ಬಂಕರ್ನಲ್ಲೇ ಇದ್ದಾರೆ ರಾಯಚೂರಿನ ರುಬಿನಾ ಕೂಡ. ರುಬಿನಾ ಪೋಷಕರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಕರೆಯನ್ನ ಮಾಡಿದಾಗ ರುಬಿನಾ ಪೋಷಕರು ಧೈರ್ಯವನ್ನ ತುಂಬಿದ್ದಾರೆ ರುಬಿನಾಗೆ, ಯಾವುದೇ ಕಾರಣಕ್ಕೂ ಹೊರಗೆ ಬರಬೇಡ ಅಂತ. ಹಾಗೆ ಮಗಳ ಸ್ಥಿತಿಯನ್ನು ಕಂಡು ಭಾವುಕರಾಗಿದ್ದಾರೆ. 2ನೇ ವರ್ಷದ MBBS ಅನ್ನ ಓದ್ತಾ ಇರುವಂಥದ್ದು ರುಬಿನಾ. ಮಗಳಿಗೆ ವಿಡಿಯೋ ಕಾಲ್ ಮಾಡಿ ಧೈರ್ಯವನ್ನ ಹೇಳಿದ್ದಾರೆ ಪೋಷಕರು. ರಾಯಚೂರಿನ 11ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದರಲ್ಲಿ ಹಟ್ಟಿ ಪಟ್ಟಣದ ರುಬಿನಾ ಕೂಡ ಕಾರ್ಕ್ಯೂನಲ್ಲಿ ಸಿಕ್ಕಾಕೊಂಡಿರುವಂಥದ್ದು.
ರುಬಿನಾ ಪೋಷಕರು ಮಗಳಿಗೆ ವಿಡಿಯೋ ಕಾಲ್ ಅನ್ನು ಮಾಡಿ ಧೈರ್ಯವನ್ನು ತುಂಬಿದರು. पीने पानी पानी पियो लाइट खाओ नींद करो रेस्ट लो क्यों तो टाइम पास करो देखिए कितने दिन चलता अभी कितने दिन अभी 2-3 दिन हिम्मत नहीं आ रहा अल्लाह क्या नहीं करता वो हिम्मत आ रहे तो भी क्या तो बीमारी पैदा होती है हिम्मत तो कर खुशी आराम से रहो बाहर न खाओ बच्चे के सामने आराम क्या नहीं होता आराम से क्या देना को ಉಕ್ರೇನ್ನಲ್ಲಿ ದಾವಣಗೆರೆ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ನವೀನ್ ಸಾವಿನ ನಂತರ ಇತರೆ ಪೋಷಕರಿಗೆ ಆತಂಕ ಎದುರಾಗಿರುವಂಥದ್ದು. ದಾವಣಗೆರೆಯ ವಿನಯ್ ಮತ್ತು ಸಂಜಯ್ ಕುಟುಂಬಸ್ಥರಲ್ಲಿ ಆತಂಕವನ್ನೇ ಮಾಡಿದೆ. ದಾವಣಗೆರೆಯ 4 ವಿದ್ಯಾರ್ಥಿಗಳಲ್ಲಿ ಉಕ್ರೇನ್ನಲ್ಲಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ವಿದೇಶಾಂಗ ಇಲಾಖೆಯ ಸಂಪರ್ಕದಲ್ಲಿದ್ದಾರೆ. ಅವರ ಪೋಷಕರು ಆದಷ್ಟು ಬೇಗ ಮಕ್ಕಳನ್ನ ವಾಪಸ್ ಕರೆಸಿ ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಈಗ ಕಾರ್ಕ್ಯೂ ಅಲ್ಲಿ ಇದ್ದಾರೆ. ಕಾರ್ಕ್ಯೂ ಅಲ್ಲಿ ಕ್ಯೂ ಅಲ್ಲಿ ಇದ್ದಾರೆ, ತೊಂದರೆಯಲ್ಲಿದ್ದಾರೆ. ಈಗ ನಿನ್ನೆ ಒಂದು ಗೌರ್ಮೆಂಟಿಂದ ಒಂದು ನ್ಯೂಸ್ ಕೊಟ್ಟಿದ್ರು, ಅಲ್ಲಿ ಕ್ಯೂ ಇಂದ ಹೊರಗಡೆ ಬರ್ರಿ ಅಂತ. ಹಂಗಾಗಿ ಟ್ರೈನ್ ಹತ್ತಿ ಬರ್ತಾ ಇದ್ದಾನೆ. ಈಗ ಅದೇನು ನ್ಯೂಸ್ ಬರ್ತಾಯಿಲ್ಲ ಸರ್, ಅವನು ಆಫ್ಲೈನಲ್ಲಿದ್ದಾನೆ. ನಮಗೇನು ಮೆಸೇಜ್ ಬರ್ತಾಯಿಲ್ಲ, ಫೋನು ಕಾಲ್ ಸಿಗ್ತಾಯಿಲ್ಲ ಅವನಿಗೆ. ನಿನ್ನೆ ಘಟನೆ ಆದಾಗ ಅವನು ಅಲ್ಲೇ ಟ್ರೈನಲ್ಲಿದ್ದ ಸರ್. ಹಂಗಾಗಿ ಅವರು ಅಲ್ಲಿ ಆಗಿರೋದು ಅವ್ನ ಘಟನೆ ಗೊತ್ತಾಗಿಲ್ಲ. ರಾತ್ರಿನ ಫೋನಲ್ಲಿ ಮಾತಾಡಿದ್ರು ಅವ್ರ ಅಪ್ಪಾಜಿ ಹತ್ರ. ಮತ್ತು ನಮಗೆ ಮೆಸೇಜ್ ಮಾಡಿದ್ದಾನೆ, ಸೇವ್ ಆಗಿದ್ದೀನಿ, ಏನೋ ತೊಂದರೆ ಆಗಿಲ್ಲ, ಬರ್ತೀನಿ, ಹುಷಾರಾಗಿ ನೀವು ತೊಂದರೆ ಇದು ಮಾಡ್ಕೊಂಬಿಟ್ರಿ ಅಂತ ಹೇಳಿದ್ದಾರೆ ಸರ್. ಸಂಜಯ್ ಸಿಸ್ಟರು ನಿನ್ನೆ ಕಾಲ್ ಮಾಡಿ ಬರ್ತಾಯಿದ್ದೀವಿ ಟ್ರೈನಲ್ಲಿ, ಸಿಗ್ನಲ್ ಸಿಗ್ತಿಲ್ಲ, ನಾನೇ ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳ್ದ. ಮತ್ತೆ ಕಾಲ್ ಮಾಡಿದ್ರೆ ಆಫ್ಲೈನಲ್ಲಿದ್ದಾನೆ. ಮೆಸೇಜ್ ಮಾಡಿದ್ದ ಕ್ಯೂ ದಾಟಿದ್ದೀನಿ ಅಂತ ಹೇಳಿದ್ದಾನೆ. ತುಂಬ ಭಯ ಆಗ್ತಾಯಿದೆ ನಮಗೆ. ಆದಷ್ಟು ಬೇಗ ಸೇಫಾಗಿ ಕರ್ಕೊಂಡು ಬಂದರೆ. ನಿನ್ನೆ AC ಅವರು ಬಂದಿದ್ದರು ಮೇಡಮ್ಮು. ಅಲ್ಲಿ